ದಿನಸರಿಗ ರಾಜಕೀಯವಾಗಿ ನೋಡ್ತಾ ಇದ್ರು ವೋಟ್ ಬ್ಯಾಂಕ್, ಅಲ್ಪಸಂಖ್ಯಾತ ವೋಟ್ ಬ್ಯಾಂಕು, ಅದಕ್ಕೆ ಸ್ಥಳೀಯ ಶಾಸಕರದ್ದು ಕೂಡ ಕೈವಾಡಿದೆ ಅನ್ನುವಂಥ ಆರೋಪಗಳು ಬರ್ತಾ ಇದೆ. ಅಂದರೆ ಈ ಒಂದು ವ್ಯವಸ್ಥಿತವಾಗಿ ಹೇಗೆ ಸಂಚು ನಡೀತಿರ್ಬೋದು ಅಂತೇಳಿ, ಅಂದರೆ ಇವರೇ ಬೇಕು ಅಂತ ಕರ್ಸ್ಕೊಳ್ತಾ ಇದ್ದಾರೆ. ಈಗ ನೋಡಿ ತ್ಯಾಜ್ಯ ವಿಲೇವಾರಿ ಘಟ್ಟದಲ್ಲಿ ಕೆಲಸ ಮಾಡ್ತಾರೆ, ಚಿಂದೆ ಆಯ್ತಾ ಇದ್ದಾರೆ. ಹಾಗಾಗಿ ಸ್ಥಳೀಯ ಶಾಸಕರ ಹಸ್ತಕ್ಷೇಪದ ಬಗ್ಗೆ ಹೇಳ್ತಾರೆ. ಇಲ್ಲ, ಒಂದು ಏನಾಗ್ತಾ ಇದೆ ಅಂದರೆ ಈ ಅಸಂಘಟಿತ ಕಾರ್ಮಿಕರು ಅಂತ ಏನು ಕರಿತೀವಿ, ವರ್ಕ್ ರಿಲೇಟೆಡ್, ಎಸ್ಪೆಷಲಿ ಈ ಬ್ರಿಕ್ಸ್ ಇಂಡಸ್ಟ್ರಿ, ಫಾರ್ಮ್ ಹೌಸ್ಗಳು, ಪೌಲ್ಟ್ರಿ ಫಾರ್ಮ್ಗಳು, ಈ ಥರ ಔಟ್ಸ್ಕರ್ಟಲ್ಲಿ ಕೆಲಸ ಮಾಡೋ ಏರಿಯಾಗಳಲ್ಲಿ ಏನಾಗ್ತಾ ಇದೆ ಅಂದರೆ ಚೀಪ್ ಲೇಬರ್ ಇವರು. ಯಾಕಂದರೆ ಅಲ್ಲಿಂದ ಜೀವ ಉಳಿಸ್ಕೊಂಡು ಬರುವಂಥ ರೋಹಿಂಗ್ಯಾಗಳಾಗಿರ್ಬೋದು. ಒಂದೇ ನಿಮಿಷ ಸರ್, ಬರ್ತೀನಿ. ಮತ್ತೊಬ್ಬರು ಅತಿಥಿ ಜಾಯ್ನ್ ಆಗಿದ್ದಾರೆ, ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಸಂಕೇತ್ ಏಣಿಗೆ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್, ವಾಪಸ್ ಬರ್ತೀನಿ ಸರ್. ಸರ್ ಕಂಟಿನ್ಯೂ ಮಾಡಿ. ಈ ಏನು ಹೊರಗಡೆಯಿಂದ ಬಂದವರು ಜೀವ ಉಳಿಸ್ಕೊಳ್ಳೋಕೆ ಎಷ್ಟೋ ಬಂದವರು, ರೋಹಿಂಗ್ಯಾಗಳಾಗಿರ್ಬೋದು, ಇವರೆಲ್ಲ ಇವತ್ತು ಏನಾಗ್ತಾ ಇದೆ, ಅಂಥವರು ಕೂಡ ಚೀಪ್ ಲೇಬರ್. ಈಗ ನಮ್ಮ ಜನಕ್ಕೆ ಏನು ಬೇಕು, ಕಡಿಮೆ ಚೀಪ್ ಲೇಬರ್ ಬೇಕು ಅಂದ್ಬಿಟ್ಟು ಕರ್ಕೊಬಂದು ಅವ್ರ ಪೂರ್ವಾಪರ ತಿಳಿದೆ ಅವ್ರಗಳಿಗೆ ಕೆಲಸ ಕೊಡ್ತಾ ಇದ್ದಾರೆ. ಅವ್ರಿಗೇನೋ ಒಂದು ರೇಷನ್ ಕೊಟ್ಬಿಟ್ಟು 5,000 6,000 ಸಂಬಳ ಕೊಟ್ಟು ಇಟ್ಕೊಳ್ತಾ ಇದ್ದಾರೆ. ಆ ಒಂದು ನೀತಿಯಿಂದನೂ ಕೂಡ ಇವ್ರುಗಳು ಎಂಟ್ರಿ ಆಗೋಕ್ಕೆ ಆಗ್ತಾ ಇರೋದು. ಯಾಕಂದ್ರೆ ನಾವು ಜಾಗ ಕೊಟ್ಟರೆ ತಾನೇ ಅವ್ರು ಬರೋಕ್ಕಾಗುತ್ತೆ. ಅದು ಒಂದು ಇಂಪಾರ್ಟೆಂಟು. 2001 ಸೆನ್ಸಸ್ ಪ್ರಕಾರ ಸುಮಾರು 30 ಲಕ್ಷ ಜನ ಇದ್ದಂಥ ಈ ಬಾಂಗ್ಲಾದೇಶಿಗರು ಇವತ್ತು 2016 ಸೆನ್ಸಸ್ ಪ್ರಕಾರ 2 ಕೋಟಿಗೆ ರೀಚ್ ಆಗಿದ್ದಾರೆ ಅಂತ ಮಾಹಿತಿ ಇದೆ. 2 ಕೋಟಿ ಜನ ಇದ್ರೊಳಗಡೆ ಇದ್ದಾರೆ. ಅದ್ರ ಒಳಕ್ಕೆ ಈ ಏನು ಬರೀ ಇಂಥವ್ರೆ ಅಲ್ಲ, ವೀಸಾ ಎಕ್ಸ್ಪೈರ್ಡ್ ಆಗಿರೋರೆ ಸುಮಾರು 1.25 ಲಕ್ಷ ಜನ ಇದ್ದಾರೆ. 2019ರಲ್ಲಿ ಸುಮಾರು 54,000 ಜನ, 2020ರಲ್ಲಿ 40,000 ಚಿಲ್ಲರೆ, 2021ರಲ್ಲಿ ಒಂದು 25,000. ಅಂದ್ರೆ ವೀಸಾ ಎಕ್ಸ್ಪೈರ್ಡ್ ಆಗಿರೋರೆ 1.25 ಲಕ್ಷ ಜನ ಇದ್ದಾರೆ. ಅದ್ರ ಜೊತೆಗೆ ನೀವು ಬರೀ ಬಾಂಗ್ಲಾದೇಶದವ್ರನ್ನೇ ತಗೋಬಿಡಿ, ನೈಜೀರಿಯಾದವರು, ಇವತ್ತು ನೈಜೀರಿಯಾ ಆಗ್ಬೋದು, ಈ ಆಫ್ರಿಕನ್ ಕಂಟ್ರಿಗಳಿಂದ ಸಾಕಷ್ಟು ಸ್ಮಗ್ಲಿಂಗ್ ಮಾಡ್ತಾ ಇರೋರು. ಇವತ್ತು ಬೆಂಗಳೂರಲ್ಲಿ ಹೈಯೆಸ್ಟ್ ನಾರ್ಕೋಟಿಕ್ಸ್ ನ ಬೆಳೆಸಿರೋರು. ಅವ್ರುಗಳು ಏನ್ ಮಾಡ್ತಾ ಇದ್ದಾರೆ, ಇಲ್ಲೇ ಮದುವೆ ಮಾಡ್ಕೊಂಡು ಮಕ್ಕಳು ಕೂಡ ಮಾಡ್ಕೊಂಡವ್ರೆ. ಅವರು ಫಸ್ಟೇ ಕೇಸ್ ಹಾಕಿಸ್ಕೋತಾರಂತೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಎಷ್ಟು ವೀಕ್ ಆಗಿದೆ ಅಂತ ಹೇಳ್ಬಿಡ್ತೀನಿ. ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಇಲ್ಲಿ ಡ್ರಗ್ಸ್ ಜಾಲ ಮಾಡಿ ಅವ್ನ್ ಕೇಸ್ ಹಾಕಿಸ್ಕೋತಾನಂತೆ. ಅವ್ನ್ ವೀಸಾ ಎಕ್ಸ್ಪೈರ್ಡ್ ಆದ್ರೆ ಇವ್ರು ಆಚೆ ಕಳ್ಸಂಗಿಲ್ವಂತೆ, ಕೇಸ್ ಕ್ಲಿಯರ್ ಆಗತ್ತಂಕ. ಆ ಕೇಸ್ ಕ್ಲಿಯರ್ ಆಗೋದಕ್ಕೆ ಅವ್ನು ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಮಾಡ್ಕೊಬಿಟ್ಟಿರ್ತಾನೆ. ಅದ್ರ ಮೇಲೆ ಇನ್ನ 4 ಕೇಸ್ ಮಾಡ್ಕೋತಾನೆ. ಅಂದ್ರೆ ನಮ್ಮಲ್ಲಿ ಶಿಕ್ಷೆ ಪ್ರಮಾಣ ತುಂಬಾ ಕಡಿಮೆ. ನಮ್ಮಲ್ಲಿ ಇವತ್ತೇನು ಮೋದಿ ಅವರು ಇಷ್ಟು ವರ್ಷ ಆಡಳಿತ ಮಾಡಿ ಇವತ್ತು ಡ್ರಗ್ಸು, ಗಾಂಜಾ ಇವೆಲ್ಲ ಮಾಡಿದವ್ರಿಗೆ, ಮೊನ್ನೆ ಒಬ್ರು ಹೇಳ್ತಾರೆ, ಹೈಕೋರ್ಟ್ ಅಡ್ವೊಕೇಟು, ಒಬ್ಬ ಗಾಂಜಾ ತಗೊಬಂದಂತೆ 80 kg ಗಾಂಜಾ ಸಿಕ್ಕಾಕೊಂಡಿದ್ದೆ, ನೈಜೀರಿಯನು. ಅವ್ನು ಕೇಳಿದ್ರಂತೆ, ಲಾಸ್ಟ್ ಟೈಮು ನೀವೇ ನನಗೆ ಏನು ಬೇಲ್ ಕೊಟ್ಟಿದ್ದೀರಾ ಸ್ವಾಮಿ ಅನ್ನಂತೆ. ಯಾವ್ದು ಕೇಸಲ್ಲಿ ಅಂದ್ರೆ ಇದೇ ಡ್ರಗ್ಸ್ ಮೇಲೆ ಅವಾಗ 100 kg ತಂದಿದ್ದೆ, ಈ ಸತಿ 80 kg ತಂದಿದ್ದೀನಿ. ಯಾವ ಇದು ಅಂದ್ರೆ ಹೆಲ್ತ್ ಗ್ರೌಂಡ್ ಅಲ್ಲಿ. ಅಂದ್ರೆ ನಮ್ಮಲ್ಲಿ ನ್ಯಾಯಾಂಗ ತುಂಬಾ ವೀಕ್ ಇದೆ. ಅದೇ ಸಿಂಗಾಪುರಲ್ಲಿ ಬರೀ 1 kg 2 kg ಗಾಂಜಾ ಸಿಗ್ದವ್ರನ್ನ ನೇಣಿಗಾಕ್ತಾರೆ. ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆ ಸತ್ತೋಗಿರೋದ್ರಿಂದ ಏನಾಗ್ತದೆ, ಇಂಥವರೆಲ್ಲ ಬಂದು ತುಂಬಿಕೊಳ್ಳೋಕೆ ಆರಾಮಾದ ಒಂದು ಹುಲ್ಗಾವಲಾಗಿದೆ. ಅದಕ್ಕೆ ಮುಖ್ಯ ಕಾರಣ ನ್ಯಾಯಾಂಗ ವ್ಯವಸ್ಥೆ ವೀಕ್ ಆಗಿರೋದು ಅಂತ ನಾನು ಹೇಳ್ತಾ ಇದ್ದೀನಿ. ಕರೆಕ್ಟ್ ಸರ್. ಸಂಕೇತ್ ಸರ್, ಈಗ ಅಕ್ರಮ ವಲಸಿಗರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ ಸರ್. ಬಾಂಗ್ಲಾದೇಶಿಗರು ಸುಮಾರು 20 ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅಂತ ಹೈಕೋರ್ಟ್ ಹೇಳಿದೆ. ಅಂದ್ರೆ ಅಂದಾಜಿನ ಸಂಖ್ಯೆ ಹೇಳಿದೆ ವಾದ ಪ್ರತಿವಾದ ನಡೆಯುವ ಸಂದರ್ಭದಲ್ಲಿ. ಹಾಗಾಗಿ ಈಗ ಕಾನೂನುಗಳು ಏನ್ ಹೇಳುತ್ತೆ ಅಂತ, ಅಕ್ರಮವಾಗಿ ಬಂದವ್ರನ್ನ ಹೇಗೆ ಆಚೆ ದಬ್ಬೋದು, ಅದರ ಜೊತೆಗೆ ಇಲ್ಲೇ ಬಂದು ಎಲ್ಲ ಸೆಟ್ಲ್ ಆಗಿರ್ತಾರೆ, ಎಲ್ಲ ಸಿಗ್ತಾ ಇರುತ್ತೆ, ಅವ್ರನ್ನ ಹೊರ ಕಳಿಸುವಂತ ಒಂದು ಪ್ರಕ್ರಿಯೆಗಳು ಹೇಗಿರುತ್ತೆ? ಪಾರ್ಲಿಮೆಂಟ್ ನಿಂದ 3 ಕಾನೂನುಗಳು ಇದೆ. ಒಂದು ಫಾರಿನರ್ಸ್ ಆಕ್ಟ್ ಆಫ್ 1946, ಎರಡನೇದು ಪಾಸ್ಪೋರ್ಟ್ ಎಂಟ್ರಿ ಇನ್ ಟು ಇಂಡಿಯಾ ಆಕ್ಟ್ ಆಫ್ 1920, ಮತ್ತು ಮೂರನೇದ್ದು ಇಮಿಗ್ರೇಷನ್ ಅಂಡ್ ಫಾರಿನರ್ಸ್ ಆಕ್ಟ್ ಆಫ್ 2025. 3 ಆಕ್ಟ್ ಗಳಿದಾವೆ. ಫಾರಿನ್ ದಿಂದ ನಮ್ಮ ದೇಶಕ್ಕೆ ಬರ್ಬೇಕಂದ್ರೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದೆ, ಗೈಡ್ ಲೈನ್ಸ್ ಇದೆ, ಆ ಪ್ರಕಾರ ನಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೂಡ ಸಾಕಷ್ಟು ಸರ್ಕ್ಯುಲರ್ ಗಳನ್ನ ಇನಿಶಿಯೇಟ್ ಮಾಡಿರ್ತಾರೆ, ಇಶ್ಯೂ ಮಾಡ್ತಾ ಇರ್ತಾರೆ ಟೈಮ್ ಟು ಟೈಮ್. ಈಗ ಒಬ್ಬ ಫಾರಿನರ್ ಬೆಂಗಳೂರಲ್ಲೋ ಅಥವಾ ಮತ್ತೊಂದು ಊರಲ್ಲಿ ಇದ್ದಾರೆ ಅಂತಂದ್ರೆ ಬಾರ್ಡರ್ ಕ್ರಾಸ್ ಮಾಡಿ ಬರ್ತಾರೆ, ಹಂಗೆ ಬರಕಂತೂ ಆಗಲ್ಲ. ಅಥವಾ ವಿಮಾನದಲ್ಲಿ ಬಂದಿರ್ತಾರೆ. ವಿಮಾನದಲ್ಲಿ ಬಂದ್ರು ಅಂದ್ರೆ ಅವ್ರು ಎಷ್ಟು ದಿನ ಬಂದಿರ್ತಾರೆ, ಏನು ಎಂಟ್ರಿ ಎಲ್ಲ, ಇಮಿಗ್ರೇಷನ್ ಎಲ್ಲ ಎಂಟ್ರಿ ಇರುತ್ತೆ. ಇದು ಒಂದು. ಫಸ್ಟಿಗೆ ಒಂದ್ಸರಿ ಬಾರ್ಡರ್ ಕ್ರಾಸ್ ಮಾಡಿ ಬರ್ಬೇಕು ಅಂತಂದ್ರೆ ಇಟ್ಸ್ ಅ ಫೇಲ್ಯೂರ್ ಆಫ್ ದಿ ಡಿಫೆನ್ಸ್ ಇಂಟೆಲಿಜೆನ್ಸ್ ಆಫ್ ದಿ ಸೆಂಟ್ರಲ್ ಇಂಟೆಲಿಜೆನ್ಸ್ ಅಟ್ ದಿ ಫಸ್ಟ್ ಪ್ಲೇಸ್. ನಾನು ಈ ಪಕ್ಷ ಆ ಪಕ್ಷ ಮತ್ತೊಂದು ನಾನು ಮಾತನಾಡ್ತಾ ಇಲ್ಲ, ಜನರಲ್ ಆಗಿ ನಾನು ಹೇಳ್ತಾ ಇರೋದು ಇಟ್ಸ್ ಅ ಡಿಫೆನ್ಸ್ ಆಫ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಇನ್ ಆರ್ಡರ್ ಟು ಅಲೋ ಎ ಪರ್ಸನ್ ಟು ಎಂಟರ್ ಇನ್ ಟು ಇಂಡಿಯಾ. ಇದು ಮೊದಲೇದು. ಎರಡನೇದ್ದು, ಕೆಲವೊಮ್ಮೆ ದೇಶದಲ್ಲಿ ಇಲ್ಲಿಗಲ್ ಇಮಿಗ್ರೆಂಟ್ ಅಂತ ಬರ್ಲಾರ್ದೇನೆ
ವ್ಯಾಲಿಡ್ ವೀಸಾ ಮೇಲೆ ಪರ್ಮಿಷನ್ ಮೇಲೆನೆ ಬಂದಿರ್ತಾರೆ ಕೆಲವು ಜನ, ಮತ್ತು ಹೆಚ್ಚುವರಿಯಾಗಿ ಉಳಿದು ಬಿಡ್ತಾರೆ ಇಲ್ಲೇನೆ. ಅವ್ರು ಯಾರು ಬಂದಿರ್ತಾರೆ ಅನ್ನೋ ಸಂಪೂರ್ಣ ಮಾಹಿತಿ ಸೆಂಟ್ರಲ್ ಗವರ್ಮೆಂಟ್ ಗೆ ಮತ್ತು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಗೆ ಇರುತ್ತೆ. ಎಷ್ಟು ದಿನ ಅವ್ರ ವೀಸಾ ಇದೆ ಅನ್ನೋದು ಗೊತ್ತಿರುತ್ತೆ, ಆ ವೀಸಾ ಯಾವಾಗ ಎಕ್ಸ್ಪೈರ್ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ. ಆದಾಗ್ಯೂ ಕೂಡ ಅವ್ರು ವಾಪಸ್ ಹೋಗಿಲ್ಲ ಅನ್ನೋದು ಮಾಹಿತಿ ಅವ್ರಿಗೆ, ಅದರ ಬಗ್ಗೆ ಚೌಕಾಶಿ ಮಾಡದೇ ಇರೋದು, ತನಿಖೆ ಮಾಡದೇ ಇರೋದು, ಅವ್ರನ್ನ ಹುಡ್ಕೋದಕ್ಕೆ ಪ್ರಯತ್ನ ಮಾಡದೇ ಇರೋದು ಏನಿದೆ, ದಟ್ ಇಸ್ ಅಗೇನ್ ಅನ್ ಇಂಟೆಲಿಜೆನ್ಸ್ ಫೇಲ್ಯೂರ್. ಇದು ಎರಡನೇ ವಿಚಾರ. ಈ ವಿಚಾರಗಳಲ್ಲಿ ಸ್ಟೇಟ್ ಇಂಟೆಲಿಜೆನ್ಸ್ ಕೂಡ ಕೆಲವೊಂದು ಮಟ್ಟಕ್ಕೆ ಕೆಲವೊಂದು ಆಯಾಮಗಳಲ್ಲಿ ಅದರದ್ದು ಕೂಡ ಒಂದು ಪಾತ್ರ ಇರುತ್ತೆ. ಏನಂದ್ರೆ ಹೊರದೇಶದಿಂದ ಈ ದೇಶಕ್ಕೆ ಬಂದಿದ್ದಾರೆ ಅಂತಂದ್ರೆ, ಒಂದು ಹೊರದೇಶದಿಂದ ಒಬ್ಬ ಮನುಷ್ಯ ಬೆಂಗಳೂರಿಗೆ ಬಂದಿದ್ದಾರೆ, ಬೆಂಗಳೂರು ಏರ್ಪೋರ್ಟ್ ಗೆ ಬಂದಿದ್ರು ಅಂತ ತಿಳ್ಕೊಳ್ಳಿ. ಎಷ್ಟು ದಿನ ಬಂದಿದ್ದಾರೆ, ವಾಪಸ್ ಹೋಗಿದಾರೋ ಇಲ್ಲೋ, ಅಥವಾ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡೆಯೋದಾಗ್ಲಿ, ಅವರ ಚಲನವಲನಗಳ ಬಗ್ಗೆ ಮಾಹಿತಿ ಪಡೆಯೋದಾಗ್ಲಿ ಸ್ಟೇಟ್ ಇಂಟೆಲಿಜೆನ್ಸ್ ಒಂದು ಕಾರ್ಯ ಇರ್ತದೆ. ಬಟ್ ಕೆಲವೊಮ್ಮೆ ಏನಾಗ್ತದೆ, ಅವರು ಹೊರದೇಶದಿಂದ ಒಂದು ರಾಜ್ಯಕ್ಕೆ ಬರ್ತಾರೆ, ಅಲ್ಲಿಂದ ಬಸ್ಸೋ ಟ್ರೈನೋ ಮುಖಾಂತರ ಬೇರೆ ರಾಜ್ಯಕ್ಕೆ ಹೋಗ್ತಾರೆ. ಅವಾಗ ಸ್ಟೇಟ್ ಇಂಟೆಲಿಜೆನ್ಸ್ ಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ಯಾರು ಬಂದ್ರು, ಎಲ್ಲಿ ಬಂದ್ರು, ಯಾವ ಕಡೆ ಹೋದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇರಲ್ಲ. ಕೆಲವೊಮ್ಮೆ ಅದನ್ನ ಹುಡುಕೋದ್ ಕಷ್ಟ ಆಗುತ್ತೆ, ನಂಬರ್ಗಳನ್ನ ಚೇಂಜ್ ಮಾಡ್ತಾ ಇರ್ತಾರೆ. ಬಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಗೆ ಸಂಪೂರ್ಣ ಮಾಹಿತಿ ಇರುತ್ತೆ, ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ಗೆ ಸಂಪೂರ್ಣ ಮಾಹಿತಿ ಇರ್ತದೆ. ಎಷ್ಟು ಜನ ಇಂಡಿಯಾಕ್ಕೆ ಬಂದಿದ್ದಾರೆ, ಎಷ್ಟು ಜನದ್ದು ಎಲ್ಲಿವರೆಗೆ ವ್ಯಾಲಿಡ್ ಪರ್ಮಿಟ್ ಇದೆ, ಎಷ್ಟು ಜನ ವಾಪಸ್ ಹೋಗಿದ್ದಾರೆ, ಎಷ್ಟು ಜನ ಹೋಗಿಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರ್ತದೆ. ಅವರು ಯಾರ್ಯಾರು ವಾಪಸ್ ಹೋಗಿಲ್ಲ, ಯಾರ್ಯಾರು ಪರ್ಮಿಟ್ ಎಕ್ಸ್ಪೈರ್ ಆಗಿದೆ ಅವ್ರ ಬಗ್ಗೆ ಒಂದು ಡಿಕ್ಲರೇಷನ್ ಮಾಡ್ಕೋಬೇಕಾಗತ್ತೆ, ಅಥವಾ ಅದ್ರ ಬಗ್ಗೆ ಸರ್ಕ್ಯುಲರ್ ಇಶ್ಯೂ ಮಾಡ್ಬೇಕಾಗತ್ತೆ, ವಾರಂಟ್ ಇಶ್ಯೂ ಮಾಡ್ಬೇಕಾಗತ್ತೆ, ಅದ್ರ ಕಾರ್ಯಾಚರಣೆಗೆ ಇಳಿಬೇಕಾಗತ್ತೆ. ಸ್ಟೇಟ್ ಗಳಿಗೂ ಕೂಡ ಸರ್ಕ್ಯುಲರ್ ಡೈರೆಕ್ಷನ್ಸ್ ಎಲ್ಲ ಕೊಟ್ಟು ಅವ್ರನ್ನ ಹುಡುಕೋದಕ್ಕೆ ಕಾರ್ಯಾಚರಣೆಗೆ ಪ್ರಯತ್ನ ಮಾಡ್ಬೇಕು. ಅಲ್ಲ, ಬಟ್ ಕರ್ನಾಟಕದಲ್ಲಿ ಮಾಹಿತಿ ಕೊಟ್ಟವ್ರ ಮೇಲೆನೆ ಕೇಸ್ ಹಾಕ್ತಾ ಇದ್ದಾರೆ ಸರ್, ಅವ್ರನ್ನೇ ಒಳಗ್ ಹಾಕ್ತಿದ್ದಾರೆ, ಅವ್ರ ಮೇಲೆನೆ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಪೊಲೀಸರು ಸಹಕಾರ ಕೊಡ್ತಿಲ್ಲ ಅಂತ ಹೇಳಿ ಆರೋಪಗಳಿದಾವೆ. ಇದು ಒಂದೇ ವಿಚಾರ. ಈಗ ಅಕ್ರಮ ವಲಸಿಗರು ಅಂತ ಬಂದ ತಕ್ಷಣ ಇದು ಒಂದು ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್. ಇದು ಬರೀ ಒಂದು ಸಾಮಾನ್ಯ ವಿಚಾರ ಅಂತಲ್ಲ. ಅವ್ರು ದುಡಿಯಕ್ ಬಂದಿದಾರೋ ಮತ್ತೊಂದಕ್ಕೆ ಬಂದಿದಾರೋ ಅದು ಎರಡನೇ ಮಾತು. ಬಟ್ ಇಲ್ಲಿಗಲ್ ಆಗಿ ಒಂದು ದೇಶದ ಬೌಂಡ್ರಿಯಲ್ಲಿ ಇನ್ನೊಬ್ರು ಬಂದಿದ್ದಾರೆ ಅಂತಂದ್ರೆ, ನಮ್ಮ ಮನೆ ಕಾಂಪೌಂಡ್ ನಲ್ಲಿ ಇನ್ನೊಬ್ರು ಬಂದಿದ್ದಾರೆ ಅಂತಂದ್ರೆ, ಅವ್ರು ಒಳ್ಳೆಯವರು ಇರ್ಬೋದು, ಕೆಟ್ಟವ್ರು ಇರ್ಬೋದು, ಪರ್ಮಿಷನ್ ಇಲ್ಲದೆ ಬಂದಿದ್ದಾರೆ, ಪರ್ಮಿಷನ್ ಇಲ್ಲದೆ ಉಳಿದಿದ್ದಾರೆ ಅಂತಂದ್ರೆ ದರ್ ಇಸ್ ಸಮಥಿಂಗ್ ಟು ಬಿ ಟೇಕನ್ ವೆರಿ ಸೀರಿಯಸ್ಲಿ. ಇದು ಮೊದ್ಲೇದ್ದು. ಈಗ ಅದು ಆ ತರ ಆಗಿದೆ ಅಂದಾಗ ಪ್ರತಿಯೊಬ್ಬರಿಗೂ ಅವ್ರದ್ದೇ ಪ್ರತಿಯೊಬ್ಬ ಪ್ರಜೆಗೂ ಆದ್ಯ ಕರ್ತವ್ಯ ಇರ್ತದೆ. ಏನಂದ್ರೆ, ಒಂದು ಇಲ್ಲಿಗಲ್ ಇಮಿಗ್ರೇಷನ್ ಇದಾರೆ ಅಂತ ಗೊತ್ತಾದ ತಕ್ಷಣ ಅವರ ಚಲನವಲನಗಳಿಗೆ ಮಾಹಿತಿ ಇದ್ದಾಗ ಅವರು ಸ್ಟೇಟ್ ಪೊಲೀಸ್ ಸ್ಟೇಷನ್ ಅಥವಾ ಇಂಟೆಲಿಜೆನ್ಸ್ಗೆ ಮಾಹಿತಿ ಕೊಡ್ಬೇಕಾಗಿತ್ತು ಅವ್ರ ಆದ್ಯ ಕರ್ತವ್ಯ. ಅವರು ತಾವೇ ಸ್ವತಃ ಕಾರ್ಯಾಚರಣೆಗೆ ಇಳಿದು ತಾವೇ ಸೆಲ್ಫ್ ಪೊಲೀಸಿಂಗ್ ಅಥವಾ ಮಾರಲ್ ಪೊಲೀಸಿಂಗ್ ಅಂತ ಏನ್ ಹೇಳ್ತೀವಿ, ಅದು ಕಾನೂನಲ್ಲಿ ಅವಕಾಶ ಇಲ್ಲ. ಅದಕ್ಕೊಂದು ಫಾರ್ಮ್ಯಾಟ್ ಇದೆ, ಅದಕ್ಕೊಂದು ಪ್ರೊವಿಷನ್ ಇದೆ, ಅದಕ್ಕೊಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಪ್ರಕಾರ ಯಾರ ಮುಂದೆ ಅದನ್ನ ಕಂಪ್ಲೇಂಟ್ ಕೊಡ್ಬೇಕು ಅದನ್ನ ಕೊಡ್ಬೇಕಾಗತ್ತೆ. ದಿಸ್ ಇಸ್ ವೆರಿ ಸೀರಿಯಸ್ ಇಶ್ಯೂ. ನಾನು ಅವರು ಇದ್ರ ಬಗ್ಗೆ ಮಾಹಿತಿ ಪಡೆಯೋದು ತಪ್ಪು ಅಂತ ನಾನು ಹೇಳಲ್ಲ, ಅಥವಾ ಅದ್ರ ಬಗ್ಗೆ ಆರೋಪ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಅದನ್ನ ಸರ್ಕಾರದ ಗಮನಕ್ಕೆ ತರೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ಯಾವ ರೀತಿ ತರಬೇಕು ಅನ್ನೋದಕ್ಕೆ ಒಂದು ಪ್ರೊಸೀಜರ್ ಇರ್ತದೆ. ಇದನ್ನ ಯಾರೋ ಒಬ್ರು ಕಳ್ರಿದ್ದಾರೆ ಅಂತ ತಿಳ್ಕೊಂಡು ಕಳ್ರನ್ನ ನಾವು ಹಿಡಿದು ಕೊಡ್ಬೇಕು ಅಂತಂದ್ರೆ, ನಾವಾಗೆ ಹಿಡಿದು ಅವ್ರನ್ನ ಪೊಲೀಸರಿಗೆ ಒಪ್ಸೋದು ಬೇರೆ, ಅಥವಾ ಪೊಲೀಸರನ್ನ ಕರೆದು ಈ ತರ ಕಳ್ರಿದ್ದಾರೆ, ಈ ತರ ನಡೀತಾ ಇದೆ ಅಂತ ಹೇಳಿ ಅವ್ರ ಮಾಹಿತಿ ಕೊಟ್ಟು ಕಾನೂನಾತ್ಮಕವಾಗಿ ಮಾಡ್ಕೊಡೋದು ಬೇರೆ. ಯಾರಿಗೂ ಕೂಡ ಸ್ವತಃ ತಾವೇ ಕಾನೂನಾತ್ಮಕವಾಗಿ ಕಾರ್ಯಾಚರಣೆಗೆ ಇಳಿಯೋದು ಅಥವಾ ಕಾನೂನನ್ನ ಕೈಯಲ್ಲಿ ಎತ್ಕೊಳ್ಳೋದು ಏನಿದೆ ಅಲ್ಲ, ಅದು ಈ ರಾಷ್ಟ್ರೀಯ ಹಿತಾಸಕ್ತಿಯಲ್ಲಿ ನಾವು ಮಾಡಿದ ಒಂದು ಘನಕಾರ್ಯ ಅಂತ ಅನಿಸ್ಕೋಬಹುದು, 4 ಜನರ ಚಪ್ಪಾಳೆ ತಟ್ಟಬಹುದು. ಆದ್ರೆ ಕಾನೂನಾತ್ಮಕವಾಗಿ ಅದು ಪ್ರೊಸೀಜರ್ ಪ್ರಕಾರ ಅಲ್ಲ ಅನ್ನೋದು ಒಂದು ನಾವೆಲ್ಲರೂ ಗಮನಿಸಬೇಕಾದಂತ ಒಂದು ಅಂಶ. ಬರ್ತೀನಿ ಸರ್, ನಿಮ್ಮ ಹತ್ರ ಮತ್ತೆ ಬರ್ತೀನಿ.